ತಮ್ಮ ಪತ್ನಿಯಿಂದ ಸಪರೇಷನ್ ಕೋರಿ ಯುವರಾಜ್ ಕುಮಾರ್ ಅವರು ವಿಚ್ಛೇದನದ ಅರ್ಜಿಯನ್ನ ಫ್ಯಾಮಿಲಿ ಕೋರ್ಟ್ಗೆ ಮೂವ್ ಮಾಡಿದ್ದಾರೆ. ಇದರ ಬೆನ್ನಿಗೆ ಒಂದಿಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ. ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ಅವರು ಸದ್ಯ ಅಮೆರಿಕಾದಲ್ಲಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಆಪ್ತ ಮೂಲಗಳಿಂದ ಈ ಮಾಹಿತಿ ಸಿಗ್ತಾ ಇದೆ. ಯುವ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿರೋದು ನಿಜ ಅನ್ನುವಂಥ ಸ್ಪಷ್ಟನೆಯನ್ನ ಕೂಡ ಕುಟುಂಬದ ಮೂಲಗಳು ಸ್ಪಷ್ಟಪಡಿಸ್ತಾ ಇದ್ದಾವೆ. ಆದರೆ ಸದ್ಯ ವಿಚ್ಛೇದನ ಸಿಕ್ಕಿಲ್ಲ. ಶ್ರೀದೇವಿ ಅವರು ಅಮೆರಿಕಾದಲ್ಲಿದ್ದಾರೆ. ಅವರಿಗೆ ಇನ್ನೂ ಕೂಡ ನೋಟಿಸ್ ತಲುಪಿಲ್ಲ. ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಅಂತ ದೊಡ್ಡ ಮನೆ ಕುಟುಂಬದ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ರಾಘವೇಂದ್ರ ರಾಜ್ಕುಮಾರ್ ಕುಟುಂಬದ ಆಪ್ತ ಮೂಲಗಳು ಈ ಮಾಹಿತಿಯನ್ನ ಕೊಡ್ತಾ ಇರೋದು. ಅಂದರೆ ಅವರು ಅಮೆರಿಕಾದಲ್ಲಿದ್ದಾರೆ ಸದ್ಯ. ಅವ್ರಿಗೆ ಇನ್ನೂ ನೋಟಿಸ್ ತಲುಪಿಲ್ಲ. ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ಫೋನ್ ಸಂಪರ್ಕದಲ್ಲಿ. ಲೋಕೇಶ್, ಈಗ ವಿದೇಶದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ, ಎಷ್ಟು ಸಮಯದಿಂದ ಅವರು ಯುವರಾಜ್ ಕುಮಾರ್ ಅವರಿಂದ ದೂರ ಇದ್ದಾರೆ? ಈ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ನಿಜ ರಕ್ಷತ್, ಇದು ಮತ್ತೊಂದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ವಿಚಾರ ಪ್ರಕರಣ ಬರ್ತಾ ಇರುವಂತದ್ದು. ಶ್ರೀದೇವಿಯರ ವಿಚಾರಕ್ಕೆ ಬರೋದಾದ್ರೆ ಅವರು 1 ವರ್ಷದ ಹಿಂದೆನೆ US ನಲ್ಲಿ ನೆಲೆಸಿದ್ರು. ಅಲ್ಲಿ ಒಂದು ವ್ಯಾಸಂಗಕ್ಕೆ ವಿಚಾರವಾಗಿ US ಗೆ ತಲುಪಿದ್ರು. ಆ ನಂತರದಲ್ಲಿ ಏನಂತಂದ್ರೆ ಏನ್ ಯುವ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಅಂದ್ರೆ ಏನ್ ಮುಹೂರ್ತ ಆಗಿ ಮತ್ತೊಂದಾಗಿ ಆ ಸಂದರ್ಭದಲ್ಲಿ ಅವರು ಓಡಾಡ್ಕೊಂಡು ಚೆನ್ನಾಗಿ ಇದ್ರು. ಆ ನಂತರದಲ್ಲಿ ಇತ್ತೀಚೆಗೆ ಅಂದ್ರೆ 7-8 ತಿಂಗಳ ಬಳಿಕ ಏನು ಮನಸ್ತಾಪ ಉಂಟಾಗಿದೆ, ಅಲ್ಲಿಂದ 8 ತಿಂಗಳಿಂದ ಅವರು US ನಲ್ಲಿ ನೆಲೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಆಪ್ತ ಮೂಲಗಳು ತಿಳಿಸಿರುವಂತೆ ಯುವ ಅವರು ಏನು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವಂತದ್ದು ನಿಜ. ಬಟ್ ಯಾವ ಕಾರಣಕ್ಕೆ, ಯಾವ ರೀತಿಯ ಮನಸ್ತಾಪಕ್ಕೆ ಅನ್ನೋದು ವಿಚಾರವನ್ನು ಅವರು ಯಾವುದೇ ರೀತಿಯ ಬಹಿರಂಗಪಡಿಸಿಲ್ಲ. ಈ ವಿಚಾರವಾಗಿ ರಾಘಣ್ಣ ಅವರ ಕುಟುಂಬ ಕೂಡ ಅವ್ರಿಗೆ ಶಾಕಿಂಗ್ ನಲ್ಲಿ ಇದ್ದಾರೆ. ಆ ನಂತರದಲ್ಲಿ ಯುವ ಅವರು ಅರ್ಜಿಯನ್ನ ತಲುಪಿದ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಏನು ಸೊಸೆರುವಂತ ಶ್ರೀದೇವಿ ಅವರಿಗೆ ಇನ್ನು ಅರ್ಜಿ ತಲುಪಿದ ನಂತರದಲ್ಲಿ ವಿಚಾರ ಹೊರಗೆ ಬರಲಿದೆ. ಲೋಕೇಶ್, ಈಗ ಅವರು ಮದುವೆಯಾದ ನಂತರ ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆಯಲ್ಲೇ ಇದ್ರ ಅಥವಾ ದಂಪತಿ ಸಪರೇಟ್ ಇದ್ರ, ಏನ್ ಕತೆ? ದಂಪತಿ ಒಟ್ಟಿಗೆ ಇದ್ರು ರಕ್ಷಿತ್ ಅವರೇ. ಅಂದ್ರೆ ಇಬ್ರು ಕೂಡ ಅನ್ಯೋನ್ಯವಾಗಿದ್ರು, ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಅನಂತರ ಯಾವುದೇ ರೀತಿ ಅವರ ಏಳಿಗೆ ಅಂದ್ರೆ ಯುವ ಅವರ ಎಲ್ಲಾ ಕೆಲಸಗಳು ಅವ್ರಿಗೆ ಸಾಕಾಗಿ ನಿಂತ್ಕೊತಾ ಇದ್ರು. ಈಗ ಅಕಾಡೆಮಿ ಆಗಲಿ ಮತ್ತೊಂದಲ್ಲಿ ಅಕಾಡೆಮಿಯಲ್ಲಿ ಯುವ ಅವರು ಆಗಿರಲಿಲ್ಲ ಅಂದ್ರೂ ಕೂಡ ಯುವ ಅವರು ಮುಂದೆ ಯಾವ ನಿಂತು ಕೆಲಸ ಮಾಡ್ತಾರೆ ಅದೆಲ್ಲಕ್ಕೂ ಸಾಕಾಗಿ ನಿಂತ್ಕೊತದೆ. ಅವರ ಸಿನಿಮಾ ಮೇಲೆ ಸಾಕಷ್ಟು ಕನಸುಗಳಿದೆ. ಯಾಕಂದ್ರೆ ವೈಯಾರಿಕೆ ಸಿನಿಮಾ ಅನೌನ್ಸ್ ಆದ ಸಂದರ್ಭದಲ್ಲಿ ಆ ತರದೊಂದು ಸಿನಿಮಾ ಅನೌನ್ಸ್ ಆದ ನಂತರದಲ್ಲಿ ಅವ್ರಿಗೆ ಬೆನ್ನೆಲುಬಾಗಿ ಶ್ರೀದೇವರು ಕೂಡ ನಿಂತಿದೆ. ಯಾಕಂದ್ರೆ ಆ ಒಂದು ಪ್ರೀ ಪ್ರೊಡಕ್ಷನ್ ಏನ್ ಕೆಲಸಗಳಲ್ಲಿ ಅಲ್ಲಿದ್ದು, ಅದರ ಜೊತೆಗೆ ಮತ್ತೆ ಈಗ ಯುವ ಏನ್ ಸಿನಿಮಾ ಆಯ್ತು ಅದಕ್ಕೂ ಕೂಡ ಅವರು ಸಾಕಾಗಿ ನಿಂತ್ಕೊಂಡಿದ್ರು. ವರ್ಷ ಲೋಕೇಶ್, ಅಂದ್ರೆ ಸದಾಶಿವ ನಗರದ ಮನೆಯಲ್ಲೇ ಇರ್ತಾ ಇದ್ರು ಇವರು ಕೂಡ, ಶ್ರೀದೇವಿ ಅವರು ಕೂಡ? ಹೌದೌದು, ಸದಾಶಿವ ನಗರದಲ್ಲೇ ಅವರು ವಾಸ ಇದ್ರು, ಅದೇ ಮನೆಯಲ್ಲೇ ವಾಸ ಇದ್ರು ಯುವ ಅವ್ರ ಜೊತೆಗೆ. ಇಡೀ ಕುಟುಂಬ ಅಂದ್ರೆ ರಾಘಣ್ಣ ಅವ್ರ ಕುಟುಂಬ ಏನಿದೆ ಎಲ್ಲ ಇಡೀ ಕುಟುಂಬ ಒಂದೇ ಮನೆಯಲ್ಲಿ ವಾಸ ಇದ್ರು. ಮತ್ತೆ ತಾಳ ತಪ್ಪಿದ್ ಹೇಗೆ? ಅಂದ್ರೆ ಹಿರಿಯರು ಏನಾದ್ರು ಪ್ರಯತ್ನ ಏನಾದ್ರು ಮಾಡಿದ್ರ? ಇವರಿಬ್ಬರ ಮಧ್ಯೆ ಏನ್ ಸಮಸ್ಯೆ ಇದೆ ಸರಿಪಡುವಂತ ಪ್ರಯತ್ನಗಳು ಏನಾದ್ರು ಆಗಿತ್ತಾ? ರಕ್ಷತ್, ಮೊದಲೇ ಹೇಳಿದಾಗೆ ಅಂದ್ರೆ 1 ವರ್ಷದಿಂದ ಅಂದ್ರೆ ಇವರು ಆಗಿಂದಾಗಿ ಹೋಗಿ ಬರ್ತಿದ್ರು ನಿಜ. ಶ್ರೀದೇವರು ಅಂದ್ರೆ ವ್ಯಾಸಂಗದ ವಿಚಾರದ ಸ್ಪೈಸ್ ವಿಚಾರವಾಗಿ ಹೋಗ್ತಾ ಇದ್ರು. ನಂತರ ಏನ್ ಮನಸ್ತಾಪ ಉಂಟಾಗಿದೆ, ಆಗ ಕುಟುಂಬದಲ್ಲೆಲ್ಲ ಕೂತು ಮನಸ್ತಾಪ ವಿಚಾರವಾಗಿ ಅಂದ್ರೆ ಒಬ್ಬರು ದೂರ ಬೇಡ ಅಂತ ಮಾತನಾಡಿದ್ದಾರೆ. ಬಟ್ ಅವರ ಮಧ್ಯದಲ್ಲಿ ಏನಾಗಿದೆ ಅನ್ನೋದು ಇನ್ನೂ ಬಹಿರಂಗವಾಗಿ ಪಡಿಸಿದ್ದಾರೆ. ಯಾಕಂದ್ರೆ ಯಾವ ವಿಚಾರವಾಗಿ ಇವರಿಬ್ಬರು ದೂರ ಹೋಗ್ಬೇಕು ಅಂತ ಇಷ್ಟೊಂದು ಹಠ ಮಾಡಿ ಕೂತಿದ್ದಾರೆ ಅಂತ ಗೊತ್ತಾಗಿಲ್ಲ. ಬಟ್ ಯುವ ಅವರ ಕಡೆಯಿಂದ ಏನ್ ವಿಚಾರ ಇದೆ, ಅರ್ಜಿಯನ್ನ ನಾನು ಸಲ್ಲಿಸ್ತೀನಿ ಅನ್ನೋ ಒಂದು ವಿಚಾರವನ್ನ ನೇರವಾಗಿ ಅವ್ರ ಕುಟುಂಬದ ಜೊತೆ ಹೇಳಿದ್ರೆ, ಆ ನಂತರಲ್ಲೇ ಬೇಡ ಅಂತ ನಾವು ವಿಚಾರವನ್ನು ಅವ್ರ ಕುಟುಂಬಸ್ಥರಿಂದ ಮಾತುಕತೆಗಳು ಬಂದಿದೆ. ಬಟ್ ಅದಾದ ಮೇಲೂ ಕೂಡ ಈಗ ಏನು ಅರ್ಜಿ ಹಾಕಿದ್ರೆ ಅದು ಕುಟುಂಬದವರೆಗೂ ಒಂದು ಶಾಕಿಂಗ್ ವಿಚಾರ ಆಗಿ ನಿಂತಿದೆ. ರಕ್ಷಾ, ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.